ಏನ್ ತಗೋಬಿಡೋಣ? ಅದರ ಪ್ರೊಸೀಜರ್ಸ್ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಇದು ಮಾಡ್ಬೇಕಲ್ವಾ? ಮಾಡು. ಏನ್ ಮಾಡು? ಇದು ಸ್ಕ್ರಾಚ್ ಮಾಡ್ಬೇಕೇನೋ ತಗೋಬಾ, ಇದನ್ನ ಸ್ಕ್ರಾಚ್ ಮಾಡಕ್ಕೆ. ಇಲ್ಲಿ ಇದು ತಗೋಬಾ, ಚಾಕುನ ಏನಾಗುತ್ತೆ ಸ್ಕ್ರಾಚ್ ಮಾಡಕ್ಕೆ. ತಮಾಷೆ ಮಾಡ್ಬಿಡ. ನಿಜ ಕಣೋ, ತಮಾಷೆ ಪ್ರಾಮಿಸ್ ಕಣೋ. ಇಲ್ಲಿ ನೋಡಿ, ಇಂಡಿಯನ್ ಗವರ್ಮೆಂಟ್ ವೆರಿಫೈಡ್ ಅಂತಾನೂ ಬಂದಿದೆ. ಮತ್ತೆ ಇದು ಪೋಸ್ಟಲ್ಲೇ ಬಂದಿರೋದು, ಇಂಡಿಯನ್ ಪೋಸ್ಟಲ್ಲೇ ಬಂದಿರೋದು, ಫ್ಲಿಪ್ಕಾರ್ಟ್ ಅಂತ. ಜಾಸ್ತಿ ಆರ್ಡರ್ ಮಾಡ್ತಿದ್ದೆ ಅಂತ ಏನೋ ಯಾವನು ಗೊತ್ತು. ನಾನೇನು ಆರ್ಡರ್ ಮಾಡ್ತೀನಿ ಜಾಸ್ತಿ. ಅದು ಕತ್ರಿ ತಗೊಂಡ್ ಕೊಟ್ಟಿದ್ಯಾ ಅದಲ್ಲೂ? ಇದನ್ನ ಸ್ಕ್ರಾಚ್ ಮಾಡೋದಕ್ಕೆ ಕತ್ರಿನ ಉಜ್ತಾರೆ ಯಾರಾದ್ರು? ಬಾಯ್ಲಿ ಎಷ್ಟು ಬಂದಿದೆ ನೋಡೋಣ ಕ್ಯಾಶ್ ಪ್ರೈಸ್. ಏನ್ ಫುಲ್ ಎಕ್ಸೈಟ್ಮೆಂಟ್ ಆಗ್ತೀಯ ಅಂತಂದ್ರೆ ಹಿಂಗ? ಜೀವನದಲ್ಲಿ ಖುಷಿ ಬರುತ್ತೆ, ದುಃಖನೂ ಬರುತ್ತೆ. ಜಾಸ್ತಿ ಯಾವ್ದಕ್ಕೂ ರಿಯಾಕ್ಟ್ ಆಗ್ಬಾರ್ದು. ಮೊಯೆ ಹಂಗಾದ್ರೆ ನೀನ್ ರಿಯಾಕ್ಟ್ ಆಗಲ್ಲ ಅಂತ. ನಿಜವಾಗ್ಲೂ ಫಸ್ಟ್ ಪ್ರೈಸ್ ಬಂದಿದೆಯಲ್ಲೋ 15 ಲಕ್ಷ. ನತ್ತಿಯಲ್ಲೋ ಆಯ್ತು. ಯಾಕಮ್ಮ ತಗೊಳಲ್ಲ ಬಿಡಮ್ಮ. ಎಕ್ಸೈಟ್ಮೆಂಟ್ ಇಲ್ಲ ಇಲ್ವಲ್ಲೋ ನಿಮ್ಗೆ? ನನಗಾದ್ರೂ ಅಷ್ಟು 15 ಲಕ್ಷ ಬಂದೈತು. ಹಲೋ ಎವ್ರಿವ್ಯಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಒಳ್ಳೆ ಕಂಟೆಂಟ್ನೊಂದಿಗೆ ಬಂದಿದ್ದೀನಿ. ಸೊ ಸ್ವಲ್ಪ ಎಕ್ಸೈಟ್ಮೆಂಟು ಇದೆ. ಸೊ ಇದು ನ್ಯೂಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಇದನ್ನು ವಿಡಿಯೋ ಮಾಡ್ತಿದ್ದೀನಿ. ಏನಂತಂದರೆ, ಒಂದು ಫ್ಲಿಪ್ಕಾರ್ಟಿಂದ ನನಗೊಂದು ಗಿಫ್ಟ್ ಕಾರ್ಡ್, ಲಕ್ಕಿ ಡ್ರಾ ಕೂಪನ್ ಅಂತ ಬಂದಿತ್ತು. ಸೊ ಅದರಲ್ಲಿ ಬಂದುಬಿಟ್ಟು ಸ್ಕ್ರ್ಯಾಚ್ ಕಾರ್ಡ್ ಕೊಟ್ಟಿದ್ರು. ಅದನ್ನು ಸ್ಕ್ರ್ಯಾಚ್ ಮಾಡಿದ್ರೆ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಂತ ಇತ್ತು. ಫಸ್ಟ್ ಪ್ರೈಸಲ್ಲಿ ಬಂದುಬಿಟ್ಟು 15 lakhs ಕ್ಯಾಶ್ ಪ್ರೈಸ್ ಅಂತ ಅಂದ್ಬಿಟ್ಟು, ಸೆಕೆಂಡ್ ಪ್ರೈಸ್ ಬಂದುಬಿಟ್ಟು XUV 700 ಕಾರ್ ಅಂತ. ಇನ್ನೊಂದು ಥರ್ಡ್ ಪ್ರೈಸ್ ಏನಪ್ಪ ಅಂತಂದರೆ ಒಂದು ಸ್ಕೂಟಿ, ಆ್ಯಕ್ಟಿವಾ ಸ್ಕೂಟಿ ಅಂತ ಅಂದ್ಬಿಟ್ಟು. ಸೊ ಇದು ಬಂದು ನನಗೆ ಲೆಟ್ರ್ ಮುಖಾಂತರ ಬಂತು, ಇಂಡಿಯನ್ ಪೋಸ್ಟ್ ಮುಖಾಂತರ. ಸೊ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಿದ್ದೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು, ಥರ್ಡ್ ಪ್ರೈಸ್. ಇದರಲ್ಲಿ ರಾಯಲ್ ಎನ್ಫೀಲ್ಡ್ ಅಂತ ಕೊಟ್ಟಿದ್ದಾರೆ ಸ್ಕ್ರ್ಯಾಚ್ ಕಾರ್ಡಲ್ಲಿ. ಮತ್ತು ಲೆಟರಲ್ಲಿ ಬಂದ್ಬಿಟ್ಟು ಆ್ಯಕ್ಟಿವಾ ಸ್ಕೂಟಿ ಅಂತ ಕೊಟ್ಟಿದ್ದಾರೆ. ನೋಡಿ ರೂಲ್ಸು, ಪ್ರೈಸ್ ಕ್ಲೈಮಿಂಗ್ ರೂಲ್ಸ್ ಏನೇನು ಅಂತ ಅಂದ್ಬಿಟ್ಟು. ಸೊ ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ತೀವಿ. ಇದ್ರ ಮೇಲೆ ನಂಬರ್ ಕೊಟ್ಟಿರ್ತಾರೆ, ನಂಬರ್ ಮೇಲೆ ಕಾಲ್ ಮಾಡಿ ಕೇಳಿದಾಗ ಸೊ ಏನು ಪ್ರೊಸೀಜರು ಅಂತ ಹೇಳಿದ್ರೆ, ಸೊ SMS ಮಾಡಬೇಕಾಗುತ್ತೆ ನೀವು ಅಂತ ಹೇಳಿದ್ರು. ಸೊ ಇದರಲ್ಲಿ ಏನು SMS ಮಾಡಬೇಕು ಅಂತಂದರೆ, ಒಂದು ಸ್ಕ್ರ್ಯಾಚ್ ಕಾರ್ಡಲ್ಲಿ ಒಂದು ಸ್ಕ್ರ್ಯಾಚ್ ಮಾಡಿರ್ತೀವಲ್ಲ, ಸ್ಕ್ರ್ಯಾಚ್ ಮಾಡಿದ್ಮೇಲೆ ಕೆಳಗಡೆ ಒಂದು SMS ಕೋಡ್ ಇರುತ್ತೆ. ಆ ಕೋಡ್ನ SMS ಮಾಡಬೇಕು. ಯಾವ ನಂಬರ್ಗೆ ಅಂದರೆ, ವಾಟ್ಸಪ್, ಈ ಲೆಟರ್ ಕೊಟ್ಟಿರ್ತಾರಲ್ಲ, ಲೆಟರಲ್ಲಿರೋ ಈ ವಾಟ್ಸಪ್ ನಂಬರ್ಗೆ ನಾವು SMS ಕಳಿಸ್ಬೇಕು. SMS ಕಳಿಸಿದ್ಮೇಲೆ ಮತ್ತೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ಮತ್ತೆ ನೀವು ಸೆಲೆಕ್ಟ್ ಮಾಡಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಸೊ ಹೇಳಿದ್ದಾದ್ಮೇಲೆ ಸೊ ಒಂದು ID ಪ್ರೂಫ್ ಕಳಿಸಿ ಅಂತ ಹೇಳ್ತಾರೆ. ಸೊ ನಾವು ಇಟ್ಕೊಂಡು, ಇಲ್ಲ ಇದೆಲ್ಲ ಫೇಕ್ ಅನ್ಸುತ್ತೆ, ನನಗೆ ಕನ್ಫರ್ಮ್ ಇಲ್ಲ, ನಾವು ಹಂಗೆಲ್ಲ ಕಳಿಸಲ್ಲ ಅಂತ ಹೇಳ್ತೀವಿ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ಒಂದು ಆಧಾರ್ ಕಾರ್ಡು ಒಂದು ಕಳಿಸ್ತಾರೆ. ಆಧಾರ್ ಕಾರ್ಡ್ ಅದು ಫೇಕಾ ನಿಜಾನ ಏನು ಅಂತ ಗೊತ್ತಿಲ್ಲ. ಸೊ ಕಳಿಸಿದ್ರು. ಸೊ ಕಳಿಸ್ಬಿಟ್ಟು ಕಾಲಲ್ಲೇ ಇರ್ತೀವಿ. ಸೊ ನೀವು ಇವಾಗ 1% ಅಮೌಂಟ್ ಪೇ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಪ್ರೋಸೆಸ್ ಮಾಡ್ತೀವಿ, ಇಲ್ಲಾಂದರೆ ಪ್ರೋಸೆಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ನಾವು 1% ಪೇ ಮಾಡಬೇಕು ಅಂತ ಹೇಳ್ತಾರೆ. ಸೊ ಮತ್ತೆ ನಾನು ಇಟ್ಕೊಂಡು ಕೇಳಿದೆ, ಸೊ ಏನಕ್ಕೆ 1% ಇವಾಗೆ ಪೇ ಮಾಡಬೇಕು, ಇದರಲ್ಲಿ 4% ಅಂತ ಮೆನ್ಷನ್ ಮಾಡಿದೆಯಲ್ಲ ಹಂಗೆ ಅಂತ ಕೇಳಿದಾಗ, ಸೊ ಇಲ್ಲ ನೀವು 4% ಪೇ ಮಾಡಬೇಕು. ಸೊ ನಾವೇನಂದರೆ ಬರೀ ವೇರಿಫಿಕೇಷನ್ಗೋಸ್ಕರ 1% ತೊಗೊಳ್ತಾ ಇದ್ದೀವಿ. ಸೊ ಅಮೌಂಟ್ ಕ್ರೆಡಿಟ್ ಆದಮೇಲೆ ಆಗೋವಾಗ ನೀವು ಮಿಕ್ಕಿದ್ದ 3%ನ ಪೇ ಮಾಡಬೇಕು ಅಂತ ಹೇಳ್ತಾರೆ. ಸೊ ಟೋಟಲ್ಲು 4% ಅಂತಂದರೆ ಆ 15 lakhs 51,000ಗೆ ಆಲ್ಮೋಸ್ಟ್ 62,000 ರುಪೀಸ್ ಆಗುತ್ತೆ. ಸೊ 60,000 ರುಪೀಸ್ ಪೇ ಮಾಡಿದ್ರೆ, ಸೊ ಆಮೇಲೆ ಮತ್ತೆ ಕಾಲ್ ರಿಸೀವ್ ಮಾಡಲ್ಲ, ಮತ್ತು ಇದು ಫೇಕ್ ಇದು. ಸೊ ಈ ಥರದ್ದೆಲ್ಲ ನಂಬೇಡಿ. ಮತ್ತು ಆ ಥರ ತುಂಬ ಮೋಸ ಹೋಗಿರೋರು ಎಷ್ಟೊಂದು ಜನ ಇದ್ದಾರೆ. ಸೊ ಇನ್ನೊಂದು ಏನಂತಂದರೆ, ನಾವು ನೋಡಿದ ತಕ್ಷಣ ಇಂಡಿಯನ್ ಪೋಸ್ಟಲ್ಲಿ ಬಂದಿದೆ, ಸೊ ಈ ಥರ ಇಂಡಿಯನ್ ಪೋಸ್ಟಲ್ಲಿ ಬಂದಿದೆ, ಇದೇನೋ ಫುಲ್ ಗ್ಯಾರಂಟಿ ಇರ್ಬೋದು. ಸೊ ನಾವು ಏಕೆಂದರೆ ಫ್ಲಿಪ್ಕಾರ್ಟಲ್ಲಿ ಶಾಪಿಂಗ್ ಮಾಡಿದ್ದೀವಿ, ಹೌದು ನಾವು ಗೆದ್ದಿರ್ಬೋದು ಅಂತೆಲ್ಲ ಮೂಢನಂಬಿಕೆ ಇಟ್ಕೊಂಡು ದುಡ್ಡುಗಳನ್ನ ಹಾಳು ಮಾಡ್ಕೋಬೇಡಿ. ಈ ಥರ ಫೇಕ್, ಈ ಥರ ಏನೇನೋ ನಡೀತಾ ಇದೆ. ಫಾರ್ ಎಕ್ಸಾಂಪಲ್ ನನಗೇನೆ ಒಂದು ಕಾಲ್ ಬಂದಿತ್ತು ಫ್ಲಿಪ್ಕಾರ್ಟಿಂದನೇ.
ನಾನೊಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೆ. ಪರ್ಟಿಕ್ಯುಲರಾಗಿ ಆವತ್ತಿನ ದಿನವೇ ಆರ್ಡ್ರ್ ಮಾಡಿದ್ದೆ. ಮತ್ತು ಎಷ್ಟು ಅಮೌಂಟ್ ಪೇ ಮಾಡಬೇಕು ಅಂತ ಅಂದ್ಬಿಟ್ಟೆಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನನ್ನ ಫ್ಲಿಪ್ಕಾರ್ಟಿಂದನೇ ಪೇ ಮಾಡ್ತಿರೋದು. ನೀವು ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿದ್ದೀರಾ. ಸೊ ನಾವು ಕ್ಯಾಶ್ ಆನ್ ಡೆಲಿವರಿ ನೀವು ಇವಾಗೆ ಪೇ ಮಾಡಿದ್ರೇ ಬರೋದು. ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿರೋದ್ರಿಂದ ಮತ್ತೆ ಮನೆ ಹತ್ರ ಬಂದರೆ ಅದು ಬರಲ್ಲ, ಪ್ರಾಡಕ್ಟ್ ಬರೋಕ್ಕೆ ಆಗಲ್ಲ. ಸೊ ಇವಾಗ ಪೇ ಮಾಡಿಬಿಡಿ ಅಂತ ಆ ಥರ ಎಲ್ಲ ಕಾಲ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಈ ಥರ ಸ್ಕ್ಯಾಮ್ ಎಲ್ಲ ತುಂಬಾ ನಡೀತಾ ಇದೆ. ಡಿಜಿಟಲ್ ಸ್ಕ್ಯಾಮ್ ಆಗಿರ್ಬೋದು, ಈ ಥರ ಮೇಲ್ ಸ್ಕ್ಯಾಮ್ಸ್ ಆಗಿರ್ಬೋದು, ಇಮೇಲ್ಸ್ಗಳಿಗಾಗ್ಬೋದು, ತುಂಬಾ ಸ್ಕ್ಯಾಮ್ಸ್ ನಡೀತಾ ಇದೆ. ಇದರಿಂದ ತುಂಬಾ ಎಚ್ಚರವಾಗಿರಿ. ಸೊ ತುಂಬ ನಂಬಕ್ಕೆ ಹೋಗಬೇಡಿ. ಯಾರೂ ನಮಗೆ ₹1 ಫ್ರೀಯಾಗಿ ಅಂತೂ ಯಾರೂ ಕೊಡೋದಿಲ್ಲ. ಸೊ ಈ ಥರ 15 ಲಕ್ಷ ಸುಮ್ಮನೆ ನಾವು ಇನ್ನು ಫ್ಲಿಪ್ಕಾರ್ಟಲ್ಲಿ ಶಾಪಿಂಗ್ ಮಾಡಿದ್ರೆ ಅಮ್ಮಮ್ಮ ಅಂದರೆ ₹1,000-2,000 ಶಾಪಿಂಗ್ ಮಾಡ್ತೀವಿ. ಅವನು 15 ಲಕ್ಷ ಕೊಡಬೇಕಂತಂದರೆ ಏನು ಸುಮ್ಮನೆ 15 ಲಕ್ಷ ಫ್ರೀಯಾಗಿ ಇದು ಮಾಡೋದಕ್ಕೋಸ್ಕರ ಈ ಥರ ಎಲ್ಲ ಸ್ಕ್ಯಾಮ್ಸ್ ಎಲ್ಲ ನಡೀತಾ ಇರುತ್ತೆ. ಸೊ ಇದರಿಂದ ತುಂಬಾ ಹುಷಾರಾಗಿರಿ. ಸೊ ಇದನ್ನೆಲ್ಲ ನಂಬಕ್ಕೆ ಹೋಗಬೇಡಿ. ಇದು ಇಂಡಿಯನ್ ಪೋಸ್ಟಿಂದನೇ ಬರ್ಬೋದು. ಫೇಕಾಗಿ ಎಷ್ಟೊಂದು ಲೆಟರ್ಸ್ನ ಕ್ರಿಯೇಟ್ ಮಾಡ್ಬೋದು. ಇದರಲ್ಲಿ ಅಂದರೆ ಕ್ಲಿಯರಾಗಿ ನನ್ನ ಅಡ್ರೆಸ್ಸು, ನನ್ನ ಫೋನ್ ನಂಬರು, ನನ್ನ ಹೆಸರು, ಇನ್ಷಿಯಲ್ ಸಮೇತ ಎಲ್ಲ ಕ್ಲಿಯರ್ ಆಗಿದೆ. ಯಾಕಂದರೆ ಇದು ನಾವು ಎಷ್ಟೊಂದು ಇವಾಗ ಸೈಟ್ಸಲ್ಲಿ ಶಾಪಿಂಗ್ ಮಾಡ್ತಿರ್ತೀವಿ. ಶಾಪಿಂಗ್ ಸೈಟ್ಗಳಿದ್ದಾವೆ, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಈ ಥರ ಡಿಫ್ರೆಂಟ್ ಸೈಟ್ಗಳಲ್ಲಿ ನಾವು ಏನೇನೋ ಆರ್ಡ್ರ್ ಮಾಡ್ತಿರ್ತೀವಿ. ಸೊ ಆರ್ಡ್ರ್ ಮಾಡಿದಾಗ ಅವ್ರು ಏನಾದರೂ ಡೇಟಾ ಲೀಕ್ ಮಾಡಿರ್ತಾರೆ. ಡೇಟಾ ಲೀಕ್ ಆಗಿ ಸೊ ಈ ಥರ ಸ್ಕ್ಯಾಮ್ಗಳು ನಡೀತಾ ಇರ್ತವೆ. ಸೊ ಇದನ್ನೆಲ್ಲ ಇಗ್ನೋರ್ ಮಾಡಿ. ಸೊ ಜಸ್ಟ್ ಸೀರಿಯಸ್ ಆಗಿ ತೊಗೊಂಡು ಇವಾಗ ಎಷ್ಟೊಂದು ಜನ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೆ. 10,000 ಬೇಕು ಅಂತಂದರೆ ಎಷ್ಟೊಂದು ಕಷ್ಟ ಇದೆ. ಸೊ ಇವಾಗ 60,000 ಇವಾಗ ಅವ್ರೇನಾದರೂ ಆ ಥರ ಫೋನ್ ಮಾಡಿ ನಾವು ಪೇ ಮಾಡಿದರೆ ಅವ್ರು ಮತ್ತೆ ಮೋಸ ಮಾಡಿದ್ರೆ 60,000 ಹೋಯ್ತಲ್ವ ಸುಮ್ಮನೆ. ಸೊ ನಾವು ಅದನ್ನು ಕಂಪ್ಲೇಂಟ್ ಮಾಡಿ ಇದು ಮಾಡಿದ್ರೂ ಸಹ ಒಂದೊಂದು ಸರಿ ಸಿಗೋದಿಲ್ಲ. ಅದೇನೋ ಪ್ರೊಸೀಜರ್ಸ್ ಎಲ್ಲ ಇರ್ತವೆ ನಾವು ಕಂಪ್ಲೇಂಟ್ ಕೊಟ್ಟರು. ಸೊ 60,000ಕ್ಕೋಸ್ಕರ ಮತ್ತೆ ಇನ್ನೊಂದು ಆ ಜೊತೆಗೆ 60,000 ನಾವು ಎಕ್ಸ್ಟ್ರಾ ಕಳ್ಕೊಬೇಕಾಗತ್ತೆ. ಸೊ ಈ ಥರದ ಸ್ಕ್ಯಾಮ್ಗಳಿಂದ ಹುಷಾರಾಗಿದೆ. ಒಂದು ಅವೇರ್ನೆಸ್ಗೋಸ್ಕರ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನನಗೆ ಈ ಥರ ನನ್ನೊಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೂ ಸಹ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಅವ್ರಿಗೂ ಸಹ ಎಲ್ಲ ಶೇರ್ ಮಾಡಿ ತಿಳಿಸ್ಕೊಡಿ. ಓಕೆ, ಥ್ಯಾಂಕ್ ಯು.